ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನ ವ್ಲಾಗ್ ಯಾಕೆ ಮಾಡ್ತೀರಾ ಅಂತ ಕೇಳ್ತಿದ್ದೀರಾ, ಇನ್ನು ಕಮೆಂಟ್ ಕೂಡ ಹಾಕ್ತಿದ್ದೀರಾ. ಹಾಗೆ ಶಾಪಿಗೆ ಬಂದಾಗ ಬರ್ಡೇ ಮಾಡ್ಕೊಳೋದಕ್ಕಿಂತ ಶಾಪಿಗೆ ಬಂದಾಗಲೂ ಕೂಡ ಕೇಳ್ತಿದ್ದೀರಾ ನಾನು ಯಾಕೆ ವ್ಲಾಗ್ ಮಾಡೋದಕ್ಕೆ ಆಗ್ತಿಲ್ಲ ಅಂತಂದರೆ, ಶಾಪ್ ಓಪನ್ ಮಾಡಿದಾಗಿಂದ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಈ ಕಡೆ ವ್ಲಾಗು ಮಾಡೋಕ್ಕಾಗ್ತಿಲ್ಲ, ಆ ಕಡೆ ಸಿಕ್ಕಾಪಟ್ಟೆ ಕೆಲಸ. ಸೊ ಅದರಿಂದ ಬ್ಯುಸಿಯಾಗಿ ವ್ಲಾಗ್ಸ್ ಸರಿಯಾಗಿ ಮಾಡೋದಕ್ಕೆ ಆಗ್ತಿಲ್ಲ. ಹಾಗೆ ಇವಾಗ ಇನ್ನೂ ಶಾಪ್ ಕೂಡ ಓಪನ್ ಮಾಡಿಲ್ಲ. ಇವಾಗ ಶಾಪಿಗೆ ಹೋಗಬೇಕು. ಹಾಗೆ ಸ್ವಲ್ಪ ಮೈಸೂರಲ್ಲಿ ಸ್ವಲ್ಪ ಕೆಲಸ ಇದೆ. ಶಾಪ್ಗೆ ಹೋಗ್ಬಿಟ್ಟು ಅಲ್ಲಿಂದ ಹಾಗೆ ಮೈಸೂರಿಗೆ ಹೋಗಬೇಕು. ಮೈಸೂರಲ್ಲಿ ಏನು ಕೆಲಸ ಇದೆ ಅಂತ ಹೋಗ್ತಾ ಹೇಳ್ತೀನಿ. ಬನ್ನಿ ಹೋಗೋಣ. ಈಗಷ್ಟೇ ಅಂಗಡಿಗೆ ಬಂದೆ. ಇವಾಗ ಹೋಗಿ ದಿನ ಬೆಳಗ್ಗೆ ಆದರೆ ಅಂಗಡಿಗೆ ಕೂಡ ಹೋಗೋ ಆರ್ಡರ್ಸ್ ಇರುತ್ತೆ. ಒಂದೊಂದು ದಿನ ಇರುತ್ತೆ, ಇಲ್ಲ ಅಂದರೆ ಇರೋಲ್ಲ. ಇವತ್ತೊಂದು ಒಂದು ಇನ್ನೂ ಬುಕ್ ಆಗಿಲ್ಲ. ಸೊ ನೋಡಬೇಕು, ಕಾಲೇಜ್ ಬಂದು ಅದ್ರಲ್ಲಿ ಬುಕ್ ಮಾಡ್ಕೊಂಡು ಬರ್ತಾರೆ, ಇಲ್ಲಾಂದರೆ ಹಾಗೆ ಕೂಡ ಬರ್ತಾರೆ, ಹೇಳೋಕ್ಕಾಗಲ್ಲ. ಸೊ ಅಂಗಡಿ ಓಪನ್ ಮಾಡ್ತೀನಿ. ಹೋಗ್ಬೇಕಾದ್ರೆ ಕ್ಲೀನ್ ಮಾಡಿಬಿಟ್ಟು ಹೋಗಿದೆ. ಇವಾಗ ಬಂದಿದ ತಕ್ಷಣ ದೇವ್ರಿಗೆ ದೀಪ ಹಚ್ಬೇಕು. ದೀಪ ಹಚ್ಚಿದೆ. ನಮ್ಮ ಅಮ್ಮನ ಬರೋಕ್ಕೆ ಹೇಳಿದೆ. ನಂಗೆ ಸ್ವಲ್ಪ ಮೈಸೂರಿಗೆ ಕೆಲಸ ಇತ್ತು, ಅಮ್ಮನ ಕರೆಸಿದ್ದೀನಿ. ಇವಾಗ ನಮ್ಮ ಬಂದೈತೆ ಶಾಪ್ಗೆ. ಇವಾಗ ನಮ್ಮ ಮೈಸೂರಲ್ಲಿ ಸ್ವಲ್ಪ ಕೆಲಸ ಇದ್ದಿಲ್ಲ, ಅಲ್ಲಿಗೆ ಹೋಗ್ಬೇಕು. ಬೇಸಿಗೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ಅವಳನ್ನ ಕರ್ಕೊಂಡು ಹೋಗ್ಬೇಕು. ಬನ್ನಿ ಹೋಗ್ಬೇಕು ಗೈಸ್. ಇವಾಗ ನನ್ನ ಫ್ರೆಂಡ್ ಮನೆಗೆ ಬಂದು ಅವಳನ್ನ ಕರ್ಕೊಂಡು ಇವಾಗ ಮೈಸೂರಿಗೆ ಹೊರಡ್ತಾ ಇದ್ದೀವಿ. ಮತ್ತು ನನಗೆ ಸ್ವಲ್ಪ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದೆ ಮಾಡಿಸೋದಕ್ಕಂತ. ಅವರು ಏನೋ ಮಾಡಿಕೊಟ್ಟಿರೋ, ಸೊ ಅದನ್ನು ಸ್ವಲ್ಪ ವಿಚಾರಿಸ್ಬೇಕು. ಹಂಗೆ ಬೇರೆ ಬೇರೆ ಕೆಲಸಗಳಿವೆ ಸ್ವಲ್ಪ, ಅದಕ್ಕೆ ಇವಾಗ ಮೈಸೂರಿಗೆ ಹೋಗ್ತಿರೋದು. ಮತ್ತು ಇನ್ನೇನು ಕೆಲಸ ಇದೆ ಅಂತೆಲ್ಲ ಹೇಳ್ತೀನಿ. ರೀಚ್ ಆದ್ವಿ. ವಿಸಿಟಿಂಗ್ ಕಾರ್ಡ್ ಕೊಟ್ಟರೆ ತುಂಬ ದಿನ ಆಯಿತು, ಒಂದು ವೀಕ್ ಆಗಿದೆ. ಬಟ್ ಅವ್ರು ಕಾಲೇ ಪಿಕ್ ಮಾಡ್ತಿಲ್ಲ, ಅದಕ್ಕೆ ಬಂದಿದ್ದೀನಿ. ಮಾಡಿಕೊಟ್ರೆ ಮಾಡಿಸ್ಕೊಬೇಕಿಲ್ಲ ಅಂತಂದರೆ ಬೇರೆ ಕಡೆ ನೋಡಬೇಕು. ನನ್ನ ಫ್ರೆಂಡು ಮುಂದೆ ನಡ್ಕೊಂಡು ಈಗಷ್ಟೇ ಹೋಗ್ಬಿಟ್ಟು ಹೇಳಿದ್ದೀನಿ, ನಾಳೆ ಸ್ಯಾಂಪಲ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಸ್ಯಾಂಪಲ್ ಕಳಿಸ್ತೀನಿ ಅಂತಂದರೆ ಸೀರಿಯಸ್ಲಿ ಕ್ಯಾನ್ಸಲ್ ಮಾಡಿಬಿಟ್ಟು ಬೇರೆ ಕಡೆ ನೋಡ್ಬೇಕು. ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಒಂದು ನಾರಾಗೆ. ಇವಾಗ ಬೇರೆ ಕಡೆ ಹೋಗೋದು ಸ್ವಲ್ಪ ಕೆಲಸ ಐತೆ. ಗಾಡಿನ ಎತ್ಕೊಂಡು ಹೋಗ್ಬೇಕೀಗ ಗೈಸ್. ಅಲ್ಲಿಂದ ಬಂದಿದ್ದು ಶಿಯಲ್ಲಿ ಸ್ವಲ್ಪ ಕ್ಲಚಸ್ ತೊಗೋಬೇಕು, ಸ್ವಲ್ಪ ರಿಬ್ಬನ್ಸ್ ತೊಗೋಬೇಕು, ಅದಕ್ಕೆ ಬಂದಿತ್ತು ಗೈಸ್. ಶಿಯಲ್ಲಿ ಸ್ವಲ್ಪ ರಬ್ಬರ್ ಬ್ಯಾಂಡ್ಸ್ ಮತ್ತು ಕ್ಲಚರ್ಸ್ ತೊಗೊಂಡು ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅವರ ಜುಡಿಯೋಗ. ಗೈಸ್ ಇವಾಗ ಎಲ್ಲಿದೆ ಜುಡಿಯೋಗೆ ಹೋಗ್ಬೇಕಂತ. ಇವಾಗ ಜುಡಿಯೋಗೆ ಹೋಗ್ಬೇಕು, ಇಲ್ಲಾಂತಂದರೆ ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ. ನೋಡಬೇಕು ಎಲ್ಲಿಗೆ ಅಂತ. ಹೋಗ್ತಾ ಯೋಚನೆ ಮಾಡ್ಕೊಂಡು ಹೋಗ್ಬೇಕು ಗೈಸ್. ಶಿಯಿಂದ ಜುಡಿಯೋಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದು, ಜುಡಿಯೋಗೆ ಹೋಗಲಿಲ್ಲ. ಬಂದಿದ್ದು ಫೋರಮ್ಗೆ. ಗಾಡಿನ ಪಾರ್ಕ್ ಮಾಡಿಬಿಟ್ಟು ಇವಾಗ ಫೋರಮ್ ಒಳಗೆ ಹೋಗ್ತಿದ್ದೀನಿ. ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಶಾಪಿಂಗ್ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಫೋರಮ್ ಮಾಲ್ ಮಾಮಿ ಗೈಸ್. ಶಾಪಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಇವಾಗ ಪಾರ್ಕಿಂಗ್ ಹತ್ರ ಹೋಗಿ ಗಾಡಿ ಎತ್ಕೊಂಡು ಹೋಗ್ಬೇಕು. ಈಗ ಮಧ್ಯಾಹ್ನ ಟೈಮ್ ಆಗೋಗಿದೆ, ಆದರೆ ಊಟ ಮಾಡಿರಲಿಲ್ಲ. ಅದಕ್ಕೆ ಎಲ್ಲ ಎಗ್ ರೈಸ್ ಅಂತ ಬಂದಿದ್ದೀನಿ. ಇವಾಗ ಎಗ್ ರೈಸ್ ತಿನ್ಕೊಂಡು ಹೋಗ್ಬೇಕು. ಈಗಷ್ಟೇ ಮೈಸೂರಿಂದ ಜಸ್ಟ್ ಶಾಪಿಗೆ ಬಂದೆ. ಬಂದ ತಕ್ಷಣ ನಮ್ಮ ಮನೆಗೆ ಹೋದ್ರು. ನಾನಂತೂ ಮೈಸೂರಿಂದ ಬಂದು ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಹಾಗೆ ನಾನು ಮೈಸೂರಿಂದ ಏನೇನು ತೊಗೊಂಡು ಬಂದಿದ್ದೀನಿ ತೋರಿಸ್ತೀನಿ ಗೈಸ್. ಏನೇನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ. ನಾನೀಗ ಜಸ್ಟ್ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ತೋರಿಸೋದಕ್ಕೆ ಮುಂಚೆ ನಾನು ಮೊನ್ನೆನೇ ಒಂದು ಆರ್ಡರ್ ಮಾಡಿದ್ದೆ. ಆನ್ಲೈನಲ್ಲಿ ಒಂದು ಡ್ರೆಸ್ನ ಬುಕ್ ಮಾಡಿದ್ದೆ, ಅದು ಬಂದಿದೆ. ಅದನ್ನು ಕೂಡ ಇನ್ನೂ ನೋಡಿಲ್ಲ ನಾನು. ಅಜಿಯೋದಲ್ಲಿ ಬುಕ್ ಮಾಡಿದ ಡ್ರೆಸ್ ಇದು. ಚೂಡಿದಾರ್ ಬುಕ್ ಮಾಡಿದ್ದು, ಪ್ಯಾಂಟು ಮತ್ತು ಇದನ್ನು ವೇರ್ ಮಾಡಿ ನೋಡಿಲ್ಲ. ಜಸ್ಟ್ ತೊಗೊಂಡಿದ್ದು ಎಷ್ಟು ಬಂದಿದೆ ಅಲ್ಲ, ಇನ್ನೂ ಹಾಕಿ ನೋಡಿ ನಾನು ಹೇಗೆ ಕಾಣಿಸುತ್ತೆ ಅಂತ. ಸಿಕ್ಕಲ್ಲ ಸ್ಲೀವ್ಲೆಸ್ ಇದೆ. ಇದು ಬಂದ್ಮೇಲೆ ಗೊತ್ತೈತಿ ಮತ್ತು ಇದಾದ್ಮೇಲೆ ಇನ್ನೊಂದು ಬುಕ್ ಮಾಡಿದ್ದೆ, ಅದು ಶೂ ಬುಕ್ ಮಾಡಿದ್ದೆ. ಈ ಶೂ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು, ಬಂದಿದೆ. ಇವಾಗ ಯಾಕೆ ವೈಟ್ ಕಲರ್, ಪೂರ್ತಿ ವೈಟ್ ಕಲರ್ ಬೇಕು ಅಂತ ಬುಕ್ ಮಾಡಿದ್ದು. ಇಲ್ಲಿ ನೋಡಿದ್ರೆ ಕಲರ್ ಚೇಂಜ್ ಬಂದ್ಬಿಡೈತೆ. ಸೊ ಇದು ರಿಟರ್ನ್ ಹಾಕ್ಬೇಕಂತ ಅಂದ್ಕೊಂಡೆ, ಹೋಗ್ಲಿ ಅಂತ ಇದು ನಿಂತ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ರೆಡ್ ಟೇಪ್ನ ಬುಕ್ ಮಾಡಿದ್ದೀನಿ, ಅದನ್ನು ಬಂದಿಲ್ಲ. ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ನೋಡಿ. ಮತ್ತು ಅದಾದಮೇಲೆ ಶಿಯಲ್ಲಿ ತೊಗೊಂಡಿದ್ದು. ನನ್ನ ಹತ್ರ ಕ್ಲಚಸ್ ಇರಲಿಲ್ಲ ಮತ್ತು ಹಂಗೆ ರಬ್ಬರ್ ಬ್ಯಾಂಡ್ಸ್ ಇರಲಿಲ್ಲ, ಅದಕ್ಕೆ ಎಲ್ಲರೂ ತೊಗೊಂಡಿದ್ದೆ. ಅಲ್ಲಿ ತೊಗೊಳ್ಬೇಕಾದ್ರೆ ವೀಡಿಯೋ ಮಾಡೋದಕ್ಕೆ ಬಿಡಲಿಲ್ಲ. ಏನಾದರೂ ತಗೋತಿರೋ ಟೈಮಲ್ಲಿ, ಏನಾದರೂ ತಿಂತಿರೋ ಟೈಮಲ್ಲಿ ವ್ಲಾಗ್ ಮಾಡೋದಕ್ಕೆ ಮನಸ್ಸೇ ಆಗಲ್ಲ. ಯಾಕಂದರೆ ಅವಾಗ ತಗೊಳ್ಳೇನೋ ಬ್ಯುಸಿಲಿರ್ತೀನಿ, ಮತ್ತು ಏನು ತಿನ್ನೋದನ್ನು ಬ್ಯುಸಿಲಿರ್ತೀನಿ. ಸೊ ಹಂಗಾಗಿ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಮತ್ತು ಶಿಯಲ್ಲಿ ವೀಡಿಯೋ ಮಾಡಬಾರ್ದು ಅಂತ ಹೇಳಿದ್ರು. ಸೊ ಹಂಗೆ ಅಲ್ಲಿ ವೀಡಿಯೋ ಕೂಡ ಮಾಡಲಿಲ್ಲ ನಾನು. ಇದು ಸೇಮ್ ಅದು ಥರ ಸಾಫ್ಟ್ ಆಗೈತೆ ಅಂತ ಕ್ಲಚರ್ ತೊಗೊಂಡಿದ್ದು. ಸೇಮ್ ಇದೆ ಅಂತ ಒಂದೆರಡು ತೊಗೊಂಡೆ. ಮತ್ತು ಇದು ಗೋಲ್ಡನ್ಸ್, ಇದೊಂದು ಪುಟಾಣಿ ಹಾರ್ಟ್ ಶೇಪಲ್ಲಿ ಐತಲ್ಲ, ಅಂತ ಚಿಕ್ಕ ಪುಟಾಣಿ ಹಾರ್ಟ್ ಐತೆ ಅಂತ ಹಾರ್ಟ್ ತೊಗೊಂಡೆ.
ಮತ್ತು ಇನ್ನೊಂದು ಇರ್ಬೋದು. ಇದು ಸುಮ್ಮನೆ ಇದೆಯೇ ಅಂತ ತೊಗೊಂಡಿದ್ದು. ಇದು ಬಲೂನಿಗೆ ಹಾಕ್ಬೋದು ಅನಿಸುತ್ತೆ. ನಂತರ ಯಾವ್ದು ಯೂಸ್ ಮಾಡ್ಬೇಕಂತ ನನಗೆ ಗೊತ್ತಿಲ್ಲ ಬಲೂನ್ಸ್ ಹಾಕೋದಕ್ಕೆ. ಅದಕ್ಕೆ ಸುಮ್ಮನೆ ಇರಲಿ ಅಂತ ಎಮರ್ಜೆನ್ಸಿಗೆ ತೊಗೊಂಡಿರೋದು. ಟೋಟಲ್ ಬಿಲ್ ಎಲ್ಲ ಇಷ್ಟು ತೊಗೊಂಡಿದ್ದಕ್ಕೆ ನನಗೆ ಎಲ್ಲಿ ರೇಟೇ ಗೊತ್ತಾಗ್ತಿಲ್ಲ. ಟೋಟಲ್ಗೆ 400 ಸಮಥಿಂಗ್ ಆಯಿತು. ಬಸ್ ಇಷ್ಟು ತೊಗೊಂಡಿದ್ದಕ್ಕೆ 500 ಒಳಗಾಯಿತು. ಇಷ್ಟು ಆದಮೇಲೆ ಏನೇನು ಇನ್ನೂ ಒಂದು ಕ್ಲಿಪ್ ಐತೆ. ಇದೊಂದು ಕ್ಲಿಪ್, ಜಸ್ಟ್ ಇದೊಂದು ಕ್ಲಿಪ್ಗೆ 90 ರೂಪೀಸ್ ಶೇರ್. ಈ ಥರ ಲೈಟ್ ಕಲರ್ ಇತ್ತಲ್ಲ ಡಿಸೈನಾಗಿ, ಅದಕ್ಕೆ ಇದನ್ನು ತೊಗೊಂಡಿದ್ದೆ. ಅದಾದಮೇಲೆ ಫ್ರೆಂಡ್ಸಲ್ಲಿ ತೊಗೊಂಡಿದ್ದೆ. ನನ್ನ ಹತ್ರ ಬ್ಲ್ಯಾಕ್ ಕಲರ್ ವೈಟ್ ಕಲರ್ ಪ್ಯಾಂಟ್ ಇರಲಿಲ್ಲ. ತೊಗೋಬೇಕಂತ ತುಂಬ ಅಂತ ಅನ್ಕೋತಿದ್ದೆ, ಬಟ್ ತೊಗೊಳಕ್ಕೆ ಆಗಿದ್ದಿಲ್ಲ. ಅದಕ್ಕೆ ಒಂದು ಬ್ಲ್ಯಾಕ್ ಕಲರ್ ಜೀನ್ಸು ಮತ್ತು ವೈಟ್ ಕಲರ್ ಜೀನ್ಸ್. ಅದಾದಮೇಲೆ ಒಂದು ಶರ್ಟ್ ಬೇಕು ಅಂತ ಶರ್ಟ್ ಚೆನ್ನಾಗಿ ಕಾಣಿಸಿದ್ರೆ ಅದಕ್ಕೆ ಇದೊಂದು ಶರ್ಟ್ ತೊಗೊಂಡೆ. ಇದಾದಮೇಲೆ ಇದು ಬಂದು ನನಗೆ ಈ ತಿಂಗಳಲ್ಲಿ ಒಂದು ಆರ್ಡರ್ ಬಂದಿದೆ. ಒಂದು ಆರ್ಡರ್ ಇನ್ನೂ ಬಿಟ್ಟಾಗಿಲ್ಲ, ಬಟ್ ಕನ್ಫರ್ಮಾಗಿ ಬರ್ತೀನಿ ಅಂತ ಹೇಳಿದ್ದು. ನನಗೆ ಅದಕ್ಕೆ ಬಲೂನ್ಸ್ ಬೇಕಾಗಿತ್ತು ಸ್ವಲ್ಪ, ಅದಕ್ಕೆ ಎಲ್ಲ ಬಲೂನ್ಸ್ ತೊಗೊಂಡೆ. ಬ್ಲ್ಯಾಕ್ ಕಲರ್ ಮತ್ತು ಇನ್ನೂ ಒಂದು ಕಲರ್ ಬೇಕಿತ್ತು, ಅದು ಇಲ್ಲೇ ಸಿಗುತ್ತೆ. ಬಟ್ ಈ ಕಲರ್ ನನಗೆ ಇಲ್ಲಿ ಶೈನಿಂಗಲ್ಲಿ ಸಿಗ್ತಿರ್ಲಿಲ್ಲ. ಮತ್ತು ತುಂಬ ದೊಡ್ಡ ಬಲೂನ್ಸ್ ಇದು, ತುಂಬ ದೊಡ್ಡದಾಗಿ ಬರುತ್ತೆ. ಸೊ ಇದು ಅವ್ರು ಆರ್ಡರ್ ಅವ್ರು ನನಗೆ ಇದೇ ಥರ ಡಿಸೈನ್ಸ್ ಬೇಕು ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಇದನ್ನು ತೊಗೊಂಡು ಬಂದಿದ್ದೀನಿ. ಒಂದು ಸ್ವಲ್ಪ ಎಮರ್ಜೆನ್ಸಿಗೆ ಇದೆಯಾ ಅಂತ ಅಷ್ಟೇ. ಮತ್ತು ನಾನು ಈ ಪ್ಯಾಂಟು ಮತ್ತು ಇದೆಲ್ಲ ಶಾಪಿಂಗ್ ಮಾಡಿದಾಗ ನನಗೆ ಲಿಪ್ ಬಾಮ್ ಬೇಕಾಗಿತ್ತು. ಅದಕ್ಕೆ ಒಂದು ಲಿಪ್ ಬಾಮ್ ತೊಗೊಂಡೆ. ಸರಿ, ಮತ್ತು ಒಂದು ಫೇಸ್ ಮಾಸ್ಕು, ಅದು ಪೊಮೊಗ್ರಾನೇಟ್ ಫ್ಲೇವರಲ್ಲಿ ಒಂದು ಫೇಸ್ ಮಾಸ್ಕ್ ತೊಗೊಂಡೆ. ಆಮೇಲೆ ಅದೊಂದು ಲಿಪ್ಸ್ಟಿಕ್ ಅವರೇ ಕೇಳಿದ್ರು ತೊಗೋತೀರಾ ಬೇಕಾ ಅಂತ. ನಾನು ಶಾಪಿಗೆ ಯೂಸ್ ಆಗಲಿ ಅಂತ ತೊಗೊಂಡು ಶಾಪಲ್ಲಿ ಇಡೋಣ ಅಂತ. ಏನೋ ಬಂದಾಗ ಹುಡುಗಿರಿಗೆ ಲಿಪ್ಸ್ಟಿಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಕೇಳಿದ್ರೆ ಕೊಡೋಣ ಅಂತ ಶಾಪಲ್ಲಿ ಇಡೋಣ ಅಂತ ಇದೊಂದು ಲಿಪ್ಸ್ಟಿಕ್ ತೊಗೊಂಡು ಬಂದಿದ್ದೀನಿ. ಇಷ್ಟೇ ಸದ್ಯಕ್ಕೆ ನಾನು ಶಾಪಿಂಗ್ ಮಾಡಿದ್ದೆ. ಇಷ್ಟೇ, ಇನ್ನೇನು ಶಾಪಿಂಗ್ ಮಾಡಿ. ಅದು ಬಿಟ್ಟರೆ ಇದು ಶಾಪಿಂಗ್ ಮುಗಿಸ್ಕೊಂಡು ತಿಳ್ಕೊಂಡಿದ್ದೆ, ಏನು ತೊಗೊಳೋದಕ್ಕೆ ಹೋಗಲ್ಲ. ಗಸ್ ಏನೆಲ್ಲನೂ ಶಾಪಲ್ಲೇ ತೋರಿಸ್ತೊಳಲ್ಲ, ಶಾಪಲ್ಲೇ ಇಟ್ಕೊಟ್ಟೋಳ ಅಂತ ಅನ್ಕೊಬಿಟ್ಟೆ. ಗಸ್ ನಾನು ಬುಕ್ ಮಾಡಿ ಬಂದಿದ್ದು ಡೈರೆಕ್ಟ್ ಇಲ್ಲೇ ಇಸ್ಕೊಬಿಟ್ಟೆ ಶಾಪಲ್ಲೇ. ಸೊ ಅವತ್ತಿಂದ ಶಾಪಲ್ಲೇ ಇಟ್ಟಿದ್ದೆ. ಅದಕ್ಕೆ ನಾನು ಇಲ್ಲೇ ವ್ಲಾಗ್ ಮಾಡ್ತಿರೋದು. ಸೊ ಅದಕ್ಕೆ ಇಲ್ಲೇ ತೋರಿಸ್ತಿದ್ದೀನಿ. ಮನೆಗೆ ಹೋಗಿದ್ದೆ ಮನೆಯಲ್ಲೇ ತೋರಿಸ್ತಿದ್ದೆ, ಬಟ್ ಎಲ್ಲ ಇಲ್ಲೇ ಇಟ್ಟಿರೋದ್ರಿಂದ ಇಲ್ಲೇ ತೋರಿಸ್ತಿದ್ದೆ. ಸೊ ಅಷ್ಟೇ. ಇವಾಗ ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಎತ್ಕೊಂಡು ಮನೆಗೆ ತೊಗೊಂಡೋಗಿರ್ಬೇಕು. ಗೈಸ್ ಈಗಷ್ಟೇ ಶಾಪ್ನ ಕ್ಲೋಸ್ ಮಾಡ್ಕೊಂಡು ಮನೆಗೆ ಬಂದೆ. ಈಗ ಫ್ರೆಶ್ ಅಪ್ ಆಗ್ಬಿಟ್ಟು ಊಟ ಮಾಡಬೇಕು. ನಾನು ಶಾಪ್ಗೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳಕ್ಕೆ ಬಂದಿರಲ್ಲ ಹೇಳ್ತಿರ್ತೀರ ಅಕ್ಕ, ನಾನು ನಿಮ್ಮ ಫಾಲೋವರ್ ತುಂಬ ಚೆನ್ನಾಗಿ ವೀಡಿಯೋ ಮಾಡ್ತೀರಾ ಅಂತ. ನನಗಂತೂ ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಸಿಕ್ತಂಥ ಸಪೋರ್ಟ್ ನನಗೆ ಯೂಟ್ಯೂಬಲ್ಲಿ ಸಿಗ್ತಿಲ್ಲ. ನಾನು ಈಗಷ್ಟೇ ಶಾಪ್ ಓಪನ್ ಮಾಡಿರೋದ್ರಿಂದ ಸ್ವಲ್ಪ ಬಿಸಿ ಇದ್ದೀನಿ. ರೀಲ್ಸ್ ಆಗಲಿ, ವೀಡಿಯೋಸ್ ಆಗಲಿ, ಲಾಂಗ್ ವೀಡಿಯೋಸ್ ಆಗಲಿ ಯಾವುದನ್ನು ಮಾಡೋದಕ್ಕಾಗ್ತಿಲ್ಲ. ಆದರೆ ಇವಾಗ ಡಿಫ್ರೆಂಟ್ ಕಂಟೆಂಟ್ಸ್ ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಹಾಗೆ ಚಾಲೆಂಜಿಂಗ್ ವೀಡಿಯೋಸ್ ಕೂಡ ಮಾಡಬೇಕು ಅಂತ ಅನ್ಕೋತೀನಿ ಗೈಸ್, ಮಾಡ್ತೀನಿ. ಹಾಗೆಯೇ ನನ್ನ ಇನ್ಸ್ಟಾಗ್ರಾಮ್ ಐಡಿನ ಹಾಗೆಯೇ ಯೂಟ್ಯೂಬ್ನ ಸಪೋರ್ಟ್ ಮಾಡಿ ಗೈಸ್, ಪ್ಲೀಸ್ ಸಪೋರ್ಟ್ ಮಾಡಿ, ಫಾಲೋ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನನ್ನ ಶಾಪ್ಗೆ ಬಂದವರೆಲ್ಲ ಕೇಳ್ತಿರ್ತೀರ ಅಕ್ಕ ನಿಮ್ಮ ಫಾಲೋವರ್ಸ್ಗೇನೋ ಆಫರ್ ಕೊಡಲ್ವಾ ಅಂತ. ಕೊಡ್ತೀನಿ ಗೈಸ್. ಈ ನೆಕ್ಸ್ಟ್ ತಿಂಗಳು ಎಂಡಿಂಗಲ್ಲಿ ಅಥವಾ ಸ್ಟಾರ್ಟಿಂಗಲ್ಲಿ ಇಲ್ಲ ಅಂದರೂ ಅಟ್ಲೀಸ್ಟ್ ಎಂಡಿಂಗಲ್ಲಾದರೂ ನೋಡ್ತೀನಿ ಗೈಸ್. ಯೋಚನೆ ಮಾಡ್ತಿದ್ದೀನಿ ಏನು ಆಫರ್ ಕೊಡ್ಬೋದು ಅಂತ. ಒಂದೊಳ್ಳೆ ಆಫರ್ ಕೊಡೋಣ ಅಂತ ಯೋಚನೆ ಮಾಡ್ತೀನಿ. ಹೇಳ್ತೀನಿ ಏನು ಆಫರ್ ಅಂತ. ಆ ಆಫರ್ ಏನು ಅಂತ ಗೊತ್ತಾಗಬೇಕು ಅಂತ ಅಂದರೆ ನಂದು ಜೋಶ್ ಸೆಲೆಬ್ರೇಷನ್ ಹಾಲ್ ಐಡಿನ ಫಾಲೋ ಮಾಡ್ಕೊಳ್ಳಿ ಗೈಸ್. ಅಲ್ಲಿಗೆ ಗೊತ್ತಾಗುತ್ತೆ ನಾನು ಏನು ಆಫರ್ ಕೊಡ್ತೀನಿ ಅಂತ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ರಮ್ಯಾ ಪೀಸ್ ಬ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.